ನಾವು ಸೇರಿರೋದೇ ಸಮಾಜ ಸೇವೆ ಮಾಡೋಕ್ಕೆ, ಸರ್ವಿಸ್ ಮಾಡಲಿಕ್ಕೋಸ್ಕರ. ಹಾಗೆ ಈ ಸರ್ವಿಸು ಮುಂದುವರ್ಸ್ಕೊಂಡು ಹೋದ್ರಿ. ಈಗ ನೂತನವಾಗಿ ಈಗ ಅಧ್ಯಕ್ಷರು, ಖಜಾಂಚಿಗಳು, ಸೆಕ್ರೆಟರಿ ಆದವರಿಗೆಲ್ಲ ಅಭಿನಂದನೆಗಳು. ಅವರು ಈ ವರ್ಷ ಒಳ್ಳೆ ಕೆಲಸಗಳು, ಒಳ್ಳೆ ಒಂದು ಸರ್ವಿಸು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಿಂದ ನಾವು ಏನು ಮಾಡಬೇಕು, ಅವರಿಗೆ ಸಪೋರ್ಟ್ ಏನು ಬೇಕೋ ಅದನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ, ಬದ್ಧವಾಗಿದ್ದೀವಿ. ಹಾಗೆ ಇನ್ನೊಂದು, ನಮ್ಮ ಡಿಸ್ಟ್ರಿಕ್ಟಲ್ಲಿ ನೀವು ನಿಮ್ಮ ಕ್ಲಬ್ಬಲ್ಲಿ ಮಂತ್ಲಿ ಒಂದು ಮೀಟಿಂಗ್ ಮಾಡಿ ಝೋನಲ್ ಅಡ್ವೈಸರಿಗೆ ಹೋಗಿ ನಾವೆಲ್ಲ ಕರೆದಕ್ಕೆ ನಮ್ಮದಕ್ಕೆಲ್ಲ ಸ್ಪಂದಿಸಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟು, ನಮಗೆ ಫೀಸ್ ಏನು ಬರುತ್ತೆ ಅದು ಡಿಸ್ಟ್ರಿಕ್ಟ್ ಫೀಸನ್ನು ಮಾತ್ರ ವೆರಿ ಇಂಪಾರ್ಟೆಂಟಾಗಿ ಅದು ಒಂದು ಕಟ್ಟಿ, ಅದು ಒಂದು ಗೌರವ ನಿಮ್ಮ ತಲೆಯಲ್ಲಿ ಇರಲಿ. ಎಲ್ಲ ಕ್ಲಬ್ನವ್ರಿಗೂ ಹೇಳೋದೇ, ನಮ್ಮ ವಲ್ಲಭಾಯಿ ಕ್ಲಬ್ನವರು ಬಂದಿದ್ದಾರೆ, ರಾಧಾಕೃಷ್ಣ ಕ್ಲಬ್ನವರು ಬಂದಿದ್ದಾರೆ, ಮಾದೇವಣ್ಣ ಬಂದಿದ್ದಾರೆ, ರಾಜಣ್ಣವರು ಬಂದಿದ್ದಾರೆ. ಎಲ್ಲರಿಗೂ ಹೇಳೋದು ಅದೊಂದು ಬಂದವಾಗೆಲ್ಲ ನಾವು ಅದು ಹೇಳ್ತಾ ಇರ್ತಾರೆ, ನಮ್ಮ ಕ್ಲಬ್ಬು ನಮ್ಮ ಡಿಸ್ಟ್ರಿಕ್ಕು ನಡಿಬೇಕಲ್ಲ. ಆದ್ದರಿಂದ ಹಾಗೆ ಈ ದಿವಸ ನಮ್ಮ ಒಂದು ಕನ್ನಡ ಪುಸ್ತಕ ನಮ್ಮ ಶ್ರೀಲತಾ ಅವ್ರದ್ದು ಬಿಡುಗಡೆ ಆಗುತ್ತೆ. ಅವರಿಗೂ ಅಭಿನಂದನೆಗಳು. ಪುಸ್ತಕ ಓದೋದು ಅಂದರೆ ನಮಗೆಲ್ಲರಿಗೂ ಖುಷಿ, ನಿಮಗೆಲ್ಲರಿಗೂ ಖುಷಿನೇ. ಎಲ್ಲರೂ ಪುಸ್ತಕ ಓದಬೇಕು ಅಂದರೆ ಪುಸ್ತಕ ಜ್ಞಾನವನ್ನು ಕೊಡುತ್ತೆ ಮತ್ತು ಖುಷಿಯನ್ನು ಕೊಡುತ್ತೆ. ಪುಸ್ತಕ ಇದ್ದರೆ ನಿಮಗೆ ವಯಸ್ಸಾಗಲಿ ವಯಸ್ಸಿರೋರಾಗಲಿ, ನಿಮಗೆ ಯಾರು ಫ್ರೆಂಡ್ಸ್ ಇಲ್ದಿದ್ರು ಪುಸ್ತಕ ಓದಿದ್ರೆ ಅದರಷ್ಟು ಆನಂದ ಇನ್ನೇನೂ ಕೊಡೋದಿಲ್ಲ. ಅದೊಂದು ನೀವು ರೂಢಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯ ಕೆಲಸ ಆಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ, ಅದಕ್ಕೆಲ್ಲ ಸ್ಪಂದಿಸಿ ತಾವೆಲ್ಲ ಬನ್ನಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ.